ತುಂಬಾ ಜನ ಕೇಳ್ತಾ ಇದ್ರಿ ನನ್ ಪಪ್ಪುಮಾನ. ತುಂಬಾ ಜನ ಏನ್ ಕೇಳಿಲ್ಲ, ಹೇಳು ಪರವಾಗಿಲ್ಲ ಯಾರು ಅಂತ. ಸೊ ಇವತ್ತು ನನ್ ಪಪ್ಪುಮಾನ ತೋರ್ಸೋ ದಿವಸ ಬಂತು. ಇನ್ನ ಈ ಕಣ್ಣಲ್ಲಿ ಅದ್ ಏನೇನ್ ನೋಡ್ಬೇಕು ತೋರ್ಸು. ಇವ್ರೇ ನನ್ ಪಪ್ಪುಮ್ಮ. ಎಲ್ರು ಒಂದ್ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಎಲ್ರು 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹೇಳಮ್ಮ. ನಾನೇ ಇವ್ರ ಪಪ್ಪುಮ್ಮ. ದೇವರೇ ನೀನು ಇರೋ ವಿಲಾಸವು ಬೇಕಾಗಿದೆ, ಆಗಿರೋ ಅನ್ಯಾಯಕ್ಕೆ ದುರೊಂದನು ನೀಡೋದಿದೆ. ಸೊ ಏನೇ ಆದ್ರೂ ಕೂಡ ಫೈಟ್ ಮಾಡ್ತಿ ಅಂತಾನೆ ನನ್ನ ಹಿಂದೆ ಸರ್ಬಿಟ್ಟಿ. ನಿನ್ ಜೊತೆ ಸೇರ್ಕೊಂಡ್ ಫೈಟ್ ಮಾಡಕ್ಕೆ ನಿನ್ನ ಫ್ರೀಡಮ್ ಫೈಟರ್ ಸಂಗೊಳ್ಳಿ ರಾಯಣ್ಣನ, ಸುಭಾಷ್ ಚಂದ್ರ ಬೋಸ, ಭಗತ್ ಸಿಂಗ, ಅವಳೇನ್ ಕಿತ್ತೂರಾಣಿ ಚೆನ್ನಮ್ಮನ, ಒನಕೆ ಓಬವ್ವನ, ಚಪ್ರಿ ಕಂಡ್ರ ನೀವು. ಒಳ್ಳೆ ವಿಡಿಯೋ ಮಾಡೋಣ, ಜನ ಮನ್ಸನ್ನ ಗೆಲ್ಲನ. ಅದು ಏನು ವಿಡಿಯೋ ಮಾಡಿ ಮನ್ಸು ಗೆಲ್ತಿರೋ, ನಮ್ಮನ್ನ ನೋಡೇ ಬಿಡ್ತೀನಿ, ಹಾಕ್ರೋ ವಿಡಿಯೋನ. ಮ್ಯಾಮ್ ನೀವೇನ್ ಬ್ಯಾಂಕಾ? ಇಲ್ಲ, ಯಾಕೆ? ನಿಮ್ಮನ್ನ ನೋಡಿದ್ರೆ ಲೋನ್ ತಗೊಬೇಕು ಅನಿಸ್ತಿದೆ. ಇರೋ ಟವಲ್ ಹಾಕತೀನಿ. ಅಮ್ಮುಕುಡುಮ್ಕೋ, ನೀನೇನ್ ATM ನಿನ್ನ ನೋಡಿದ್ರೆ ತಿಗ್ದಲ್ಲಾಗ ಸ್ವೈಪ್ ಮಾಡ್ಬೇಕು ಅನಿಸ್ತೈತೆ. ಚೆನ್ನಾಗಿದೆ. ಹೆಣ್ಮಕ್ಳ ಬಗ್ಗೆ ನಾವೇನು ಮಾತಾಡಂಗಿಲ್ಲ, ಕಂಟಿನ್ಯೂ ಮಾಡಿ. ಅದ್ಯಾರೋ ಶಿಂಗ್ಲಿಕ ಹಿಂದೆ ಕೂತಿರಂಗವನ್ನಲ್ಲ. ಹಿಂದೆ ಯಾರೋ ಅದು? ಪಪ್ಪುಮ್ಮ ಎದ್ದೇಳು ಬಾರ ಡ್ಯಾನ್ಸ್ ಮಾಡು. ಎದ್ದೇಳು ಬಾರ ಡ್ಯಾನ್ಸ್ ಮಾಡು. ನಮ್ಮನ್ನ ಯಾರು ಶಾರ್ಟ್ ಹಾಕಿರ್ಬೇಕು ಗುರು. கைஸ் ஃபோன் பே கூகுள் இருந்து கூட வந்திருக்காங்க. அவங்க கூட ஒரு 2 வார்த்தை பேசுவாங்க. பிரதர் பேசுங்க பிரதர். அவ உங்களுக்கு தெங்களுக்கு வந்துக்காங்க. ಸೊ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಇಂಗ್ಲಿಷ್ ಎಲ್ಲರಿಗೂ ವಣಕಂ. ನಾನಿಪ್ಪ ಕರ್ನಾಟಕದಿಂದ ಒಂದೇ ಯಾನ್ ಪೇಸಿನ್ಕರನ್ನ ಸೆಕೆಂಡ್ ರಿಪೋರ್ಟರ್ ಮಕ್ಕೂದಾಗ ನಾವು ಕನ್ನಡ ಮಾತಾಡೋ ಅಂತ. ನಾನು ಇವತ್ತು ಕರ್ನಾಟಕದಿಂದ ಬಂದು ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ, ಟಿಕ್ಕ ಕಡಿಯುತ್ತಲ್ಲ ಅದಕ್ಕೆ ಹೋಗಿ ಮಾತಾಡ್ತಿದ್ಯಾ? ಒಂದು IT ಕಂಪನಿ ಕೆಮಿಕಲ್ ನೀರು, ಆ ಕೆಮಿಕಲ್ IT ಕಂಪ್ನಿಯಿಂದ ಬರೋದು ಹುಡುಗಿರಲ್ವಾ? ಇದೇನ್ ಗಲೀಜ್ ನೀರು ಬರಕ್ ಬಂತು? ಏನೇನು ಹೇಳುತ್ತಲ್ಲ ಇದು ಬಾಂಚದು. ತಮಿಳ್ನಾಡು ಇದಾರೆ ಗೊತ್ತಾ, ಹೊಸೂರು ಜನತೆ. ತಮಿಳ್ನಾಡು ಇದಾರೆ ಅಲ್ಲ, ಹೊಸೂರು ಜನತೆ. ಅವ್ರು ನಿಮ್ಮರೇ ಕಳ್ಳ, ಅದೇನ್ ಬೇರೆ ಯಾರೋ ಅನ್ನೋದ್ರ ಚಾಲಿ ಹಾಕುವಂಗ. ಜೀವನ ಮನೆ ಮಠ ಎಲ್ಲ ಮಾರ್ಕೊಂಡು ನೇಣ್ ಹಾಕೊಂಡು ಸಾಯ್ತಾ ಇರುವಾಗ ಅವರು ಸಾಯರಂಗ ಪೋರಂಗ ಗೊತ್ತಿಲ್ಲ, ನಿನ್ ಮಾತ್ ಕೇಳಿ ಪಕ್ಕ ಪೋರಂಗ. ಮನುಷ್ಯನ್ ಮೈಯಲ್ಲಿ ಬಂದ್ರೆ ರಕ್ತ ಸಮೇತ ಅರ್ಧೋಗುತ್ತೆ. ನೀನ್ ಡಾಕ್ಟರ್ ಆಗ್ಬೇಕಿತ್ತು, ಕೊಂಗಾಗ್ಬಿಟ್ಟಿಯ. ಒಂಥರ ಉರಿತೈತೆ. ಏನ್ ಸಾಮಾನು ಉಳಿತೈತ್ಲಾ? ಕರ್ನಾಟಕದಲ್ಲಿರುವ DK ಶಿವಕುಮಾರ್ ಸಾಹೇಬ್ರಿಗೂ, ಇವನು ಸ್ವಾತಂತ್ರ್ಯ ಹೋರಾಟಗಾರ DK ಶಿವಕುಮಾರ್ ಅವ್ರು ಕೇಳ್ಬೇಕು. ತಮಿಳ್ನಾಡಲ್ಲಿರುವ ವಿಜಯ್ ಸರ್ಗೂ ಹೇಳ್ಕೊಂತೀನಿ, ಕೈ ಮುಗ್ದಿ ಕೇಳ್ಕೊಂತೀನಿ. ಇನ್ನ ಈ ಹೋರಾಟವನ್ನು ಮೆಚ್ಚಿ CM ವಿಜಯ್ ತಳಪತಿ ಅವರು ಒಂದು ವಾಯ್ಸ್ ನೋಟ್ ಕೊಡಿಸಿದ್ದಾರೆ, ಕೇಳಿಸ್ಕೊ. ಏನಡ ತಂಬಿ, ನೀ ಇಲ್ಲಿಂದ ಹೋಗಿಲ್ಲ ಅಂದ್ರೆ ಬಂದು ನಾವು ತಿಗ ಹೊಡ್ರೆ. ನಿನ್ನ ಮುಂದೆ ಯಾರಿದ್ದಾರೆ ಅಂತ ಒಂದ್ಸತಿ ನೋಡಿ. ಪುಷ್ಪಮ್ಮ ಇದ್ದಾರೆ. ಇಲ್ಲಿ ಅವರು ಅಮ್ಮ. ನಾನು ಅಮ್ಮ ಹೋಗ್ಬಿಟ್ರೆ ಅನ್ಕೊಂಡೆ. ಮಾಮ್, ಈ ಕಾರ್ಪೊರೇಟ್ ಲೈಫ್ ಎಲ್ಲ ನಮ್ಗೆ ಆಗಲ್ಲ ಮಾಮ್. ಒಂದ್ ಬಿಸ್ನೆಸ್ ಓಪನ್ ಮಾಡೋಣ. ಮಾಡೋಣ. ಏನ್ ಬಿಸ್ನೆಸ್ ಓಪನ್ ಮಾಡೋಣ ಮಾಮ್? ಒಂದ್ ಪೊಲೀಸ್ ಸ್ಟೇಷನ್ ತಗೋಣ. ನೋಡು, ಪೊಲೀಸ್ ಸ್ಟೇಷನ್ ಅದೇಂಗೆ ಮಾಮ್? ಬೇಕಾದ್ರೆ ನೀನೇ ನೋಡು, ಗೌರ್ಮೆಂಟ್ ಹಾಸ್ಪಿಟಲ್ ಐತೆ, ಪ್ರೈವೇಟ್ ಹಾಸ್ಪಿಟಲ್ ಐತೆ. ಹಂಗೆ ಗೌರ್ಮೆಂಟ್ ಸ್ಕೂಲ್ ಐತೆ, ಪ್ರೈವೇಟ್ ಸ್ಕೂಲ್ ಐತೆ. ಅರೆ ಪೊಲೀಸ್ ಸ್ಟೇಷನ್ ಮಾತ್ರ ಬರೀ ಗೌರ್ಮೆಂಟ್ ಐತೆ, ಪ್ರೈವೇಟ್ ಇಲ್ಲ. ನಾವು ಓಪನ್ ಮಾಡೋಣ. ಮಾಮ್ ಓಪನ್ ಏನೋ ಮಾಡೋಣ. ಓಪನ್ ಮಾಡಕ್ ನಮ್ ಇಬ್ರ ಹತ್ರ ಕಾಸೆಲ್ಲ ಐತೆ. ನೀನ್ ಬೇಗ ಈ ಪೊಲೀಸ್ ಸ್ಟೇಷನ್ ಓಪನ್ ಮಾಡಕ್ಕೆ ಯಾವ ಬ್ಯಾಂಕ್ ಲೋನ್ ಕೊಡ್ತಾರ ನೋಡು. ಪಟ್ ಅಂತ ನಮ್ ಇಬ್ರು ಮನೆ ಪತ್ರ ಎಲ್ಲ ಅಡ ಇಕ್ಬಿಟ್ಟು ಲೋನ್ ತಗೊಂಬೋಣ. ಆದ್ರೆ ಮಾಮ್, ಅಡ ಇಕ್ಕಕ್ ನಮ್ಮ ಹತ್ರ ಮನೆ ಪತ್ರ ಎಲ್ಲ ಐತೆ. ಹೌದಲ್ವಾ? ಹಂಗಾರ ನಾವು ಫಸ್ಟ್ ಮನೆ ಪತ್ರ ಮಾಡ್ಸೋಣ. ಮಾಮ್, ಆದ್ರೆ ಮನೆ ಪತ್ರ ಮಾಡ್ಸಕ್ ನಮ್ಮ ಹತ್ರ ಮನೆ ಎಲ್ಲ ಐತೆ. ನಾ ಇಬ್ರು ಇರೋದೇ ರೂಮ್ ಅಲ್ಲಿ. ಅದ್ರಲ್ಲಿ ನೀನ್ ಅಡಿಗೆ ಮೇಲೆ ಮಾತಾಡ್ತಿದ್ಯಾ, ನಾನು ಹಾಲಲ್ಲಿ ಮಾತಾಡ್ತಾ ಇದೀನಿ. ಅಯ್ಯೋ, ನಮ್ಮಿಬ್ರಿಗೆ ಊರಲ್ಲೇನು ಇಲ್ವಾ ಮಚ್ಚ? ನಮ್ಮಿಬ್ರಿಗೆ ಊರೇ ಇಲ್ಲ ಮಚ್ಚ. ಮನೇಲಿ ಡೆಲ್ಲಿ ಕೆಲ್ಸಕ್ಕೆ ಹೋಯ್ತೀವಿ ಅಂದ್ಬಿಟ್ಟು ಮಲೇಶ್ವರಮಿಂದ ಪಕ್ಕದ ಶ್ರೀರಾಮ್ಪುರಕ್ಕೆ ಬಂದಿದೀವಿ ಕೆಲಸ ಮಾಡಕ್ಕೆ. ಛೇ, ಬಿಸ್ನೆಸ್ ಐಡಿಯಾ ಫೇಲ್ ಆಗೋಯ್ತಲ್ಲ. ನಾನೇನೋ ಇದೇನೋ ಕ್ಲಿಕ್ ಆದ್ರೆ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಓಪನ್ ಮಾಡೋಣ ಅನ್ಕೊಂಡಿದ್ದೆ. ರುಕೋ ಜರ.
ಏಯ್ ಸುಮ್ನೆ ಕೂತ್ಕೊಳ್ಳ. ಸುಮ್ನೆ ಕೂತ್ಕೊಂಡಿಲ್ಲ ಅಂಕಲ್ ಹೊಡೆದ್ ಬಿಡ್ತಾರೆ. ಅಣ್ಣ ನನ್ಗೊಂಚೂರು ಎದುರಿಸೋಣ. ಏಯ್ ಸುಮ್ನೆ ಕೂತ್ಕೊಳ್ಳ. ಸರ್ OTP ಹೇಳಿ ಸರ್. ಅಲ್ಲ ಸರ್ ಫಸ್ಟ್ OTP ಹೇಳಿ ಸರ್. 6996 ಅತ್ತೆ. ಸರ್ ಎಲ್ಲಿ ಕೂತ್ಕೊಳ್ಳಿ ನಾನು? ಸರ್ ನಾನು ಎಲ್ಲಿ ಕೂತ್ಕೊಳ್ಳಿ? ರೀ ನೀವು ಹೊರಡ್ರಿ, ನಾನು ಬೇರೆ ಬುಕ್ ಮಾಡ್ಕೋತೀನಿ. ರೀ OTP ಎಲ್ಲ ಹಾಕ್ಬಿಟ್ಟಿದ್ದೀನಿ, ಇವಾಗ ಹೊಡಿ ಅಂದ್ರೆ ಕಾಸು ಕೊಡಿ, ನಾನು ಹೊಡ್ತೀನಿ. ನಾನು ಕಾಸು ಕೊಡಲ್ಲ ಕಣೋ. ಅದು ಹೆಂಗೆ ಕರ್ಕೊಂಡೋದೆ ಕರ್ಕೊಂಡು ಹೋಗೋ. ನೀನು ಬಾರ ಫಸ್ಟು. ಅದೇ ಇಲ್ಲಿ ಯಡಿಯೂರು ಬಸ್ ಸ್ಟ್ಯಾಂಡಿಂದ ಪಕ್ಕದ ತಾಂಬ ಬೇಗ ಒಂದು ಟೆಂಪರ್ ಗ್ಲಾಸ್ ಹಾಕ್ಸ್ಕೊಡ್ಬೇಕಾಯ್ತು ಬೈ. ಬತ್ತಂದಿರಿ ಒಂದು ನಿಮಿಷ. ಯಾವ್ಯಾವ ಥರ ಟೆಂಪರ್ ಗ್ಲಾಸು? LG. ಹಾಂ ನಾರ್ಮಲೇನೆ. ಅವನು ನಮ್ಮ ಹುಡುಗ ಕೆಲಸ ಮಾಡ್ತಾನೆ. ಅವ್ನಿಗೊಂದು ಫೋನ್ ಬೇಕು ಅಂತ ಇದು ಮಾಡ್ತಾ ಇದ್ದ. ನೆನ್ನೆ ಅಮೆಝಾನಲ್ಲಿ ಬುಕ್ ಮಾಡಿ ಕೊಡ್ಸಿದ್ದೀನಿ. ಅದಕ್ಕೆ ಎಲ್ಲ ಎತ್ಕಿತ್ತು ಹೊಡೆದಾಕೊಂಬಿಟ್ರೆ ಎಲ್ಲ ಹೊಡೆದು ಹೊಂಟೋಗುತ್ತಲ್ಲ. ಎಲ್ಲ ನಿಂತ್ಬಿಟ್ಟೆ. ಒಂದು ನಿಮಿಷ ಇರಿ ಬೈ, ಬಂದೆ. ತೊಳಿ ಬೈ, ಕುಡಿ. ಅದೇ ಟೆಂಪರ್ ಗ್ಲಾಸ್ ಹೇಳೋದ್ನಲ್ಲ. ಬೈ ಇಲ್ಲಿ ಗ್ಲಾಸ್ ಐತಲ್ಲ ಬೈ, ಹೊಡೆದೋಗ್ಬಿಡುತ್ತೆ. ಬೈ ಇವಾಗ ಏನು ಗೊತ್ತಾ ಬೈ, ಎಲ್ಲದಕ್ಕೂ ಸೇಫ್ಟಿ ಬೇಕೇ ಬೇಕು ಇವಾಗ ಜೀವನದಲ್ಲಿ. ಸೇಫ್ಟಿ ಇಲ್ಲ ಅಂದ್ರೆ ಆಯ್ತದ ಬೈ. ಈಗ ನೀವು ಕಾರ್ ತಗೋತೀರ ಅಂದರೆ ಇನ್ಶೂರೆನ್ಸ್ ಸೇಫ್ಟಿ, ಮೊಬೈಲ್ ತಗೋತೀರ ಅಂದರೆ ಟೆಂಪರ್ಡ್ ಗ್ಲಾಸು. ಹಾಂ ಈಗ ಒಬ್ಬ ನೋಡಿ ಮನುಷ್ಯರು ಬಟ್ಟೆ ಇಕ್ಕತ್ತಾರೆ, ಒಳಗಡೆ ಅಂಡರ್ವೇರ್ ಬನೀನು ಇಕ್ಕತ್ತಾರೆ. ಯಾಕೆ ಹೇಳಿ? ಸೇಫ್ಟಿ. ಕರೆಕ್ಟಾ ಬೈ? ಕರೆಕ್ಟ್ ತಾನೆ ಬೈ? ನಾನು ಹೇಳ್ತಾರ ತಪ್ಪೇನಾಯ್ತಾ? ಅದಕ್ಕೆ ಬೈ ಇವಾಗ ಇದು ಫೋನು ಬಿದ್ದು ಹೊಡೆದವ್ರೆ ನಾನು ಎಲ್ಲಿಗೆ ಹೋಗ್ಲಿ? ಹೆಂಗಂತೀರಾ ಬೈ? ನಿಜ ಅಲ್ವಾ ಬೈ? ನಾನು ಯಾವುದು ಬೈ? ಬೈ ಅದಕ್ಕೆ ಇದಾಕ್ಸ್ಬಿಡ್ತೀನಿ, PPF ಹಾಕ್ಸ್ಬಿಡ್ತೀನಿ. ಇದೆಲ್ಲ ಟೆಂಪರ್ಡ್ ಹಾಕ್ಸ್ಬಿಟ್ಟು ಆಮೇಲೆ ಹಾಕ್ಸೋಣ. ಅವ್ನು ಏನಂದ ಗೊತ್ತಾ, ಫಸ್ಟು ಇವು ಟೆಂಪರ್ಡ್ ಹಾಕ್ಸು, ಕಚ್ಕೊಂಡ್ಮೇಲೆ ನಾನು ಕಚ್ಚಿಸ್ತೀನಿ ಅಂತ ಅಂದ ಅವನು. ಕರೆಕ್ಟ್ ಅಲ್ವಾ ಬೈ? ನಿಜ ತಾನೆ ಬೈ? ಹಾಂ ಬೈ, ಹಾಂ ಬೈ, ಹ್ಞೂ ಬೈ. ಬಿದ್ದರೆ ಹೊಡೆದಾಗಲ್ವಲ್ಲ ಬೈ, ಅದು ಇಂಪಾರ್ಟೆಂಟು. ಲೇ ಫೋನ್ ಮಾಡ್ರೆ ಫೋನ್ ಯಾಕೋ ಎತ್ತಾ ಇಲ್ಲ? ಚಾರ್ಜಿಂಗ್ ಹಾಕಿದೆ ಮಾ. ಹೌದಾ? ಸದ್ಯ ಈ ಫೋನ್ಗಳೆಲ್ಲ ಚಾರ್ಜಿಂಗು ಬ್ಯಾಟ್ರಿಯಿಂದ ಓಡುತ್ತೆ. ಅಕಸ್ಮಾತ್ ಇದಕ್ಕೂ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಬೇಕಂದ್ರೆ ತಿಕಾರ್ ದೂರ ಬಗ್ಲಾಬಿಡೋದು. ಲೋ ಮಚ್ಚ, ದೊಡ್ಡವ್ರು ಏನಂದವ್ರು ಗೊತ್ತಾ ನಿಂಗೆ? ಗೊತ್ತಿಲ್ಲ ಮಚ್ಚ, ಗೊತ್ತಿದ್ರೆ ಎಲ್ಲೋ ಹೋಗ್ಬಿಡ್ತಿದ್ದೆ. ಟೀ ಕೊಡ್ಸು ಅಂದ್ರೆ ಕಾಸಿಲ್ಲ. ಇವಾಗ ಎಲ್ಲೋ ಹೋಗಕ್ ಕಾಸಾಯ್ತಾ? ನನಗೆ ಕೌಂಟ್ರಾ ಮಾಡ್ತೇನೆ ತಾಳಿ. ಇವಾಗ ಎನ್ಕೌಂಟ್ರು ಮಚ್ಚ. ನಿನ್ ಜೀವನದಲ್ಲಿ ಬೆಳಿಬೇಕಾ? ದುಡ್ಡು ಮಾಡ್ಬೇಕಾ? ಹ್ಞೂ ಮಚ್ಚ ಮಾಡ್ಬೇಕು. ಮತ್ ಮಾಡು, ನಂಗೇನ್ ಹೇಳ್ತಾ ಇದ್ಯಾ? ನಮ್ ಫ್ರೆಂಡು 3 ತಿಂಗಳು ಮುಂಚೆ ಬರೀ 10 ರೂಪಾಯಿಂದ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ದು. ಇವಾಗ ಅವನ ಹತ್ರ 1 ಕೋಟಿ ಐತೆ. ಏನ್ ಹೇಳ್ತಾ ಇದ್ಯಾ? ಸುಳ್ಳು. ಈ ತರ ಸುಳ್ಳು ಹೇಳೋದಕ್ಕೆ ಅವಳನ್ನ ಬಿಟ್ಟೋಗಿದ್ದು. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಎಲ್ಲ ಚೆಕ್ ಮಾಡಿದ್ದೀನಿ, ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆಯಲ್ಲ. ಮತ್ತೆ ಇದ್ದಕ್ಕಿದ್ದಂಗೆ ಯಾಕೆ ಬಿದ್ದೋದ ಡಾಕ್ಟ್ರೆ? ಇದಕ್ಕಿದ್ದಂಗೆ ಬಿದ್ದೋದ್ನ? ಎಲ್ಲಿ ಬಿದ್ದ? ಹೋಟ್ಲಿಂದ ಊಟ ಮಾಡ್ಕೊಂಡು ಆಚೆ ಬಂದ, ಅವ್ನ್ ಮೊಬೈಲ್ ಮುಟ್ಟದ, ಹಂಗೆ ಬಿದ್ದೋದ. ಮೊಬೈಲ್ ಮುಟ್ಟಿ ಹಂಗೆ ಬಿದ್ದೋದ್ನ? ಅವ್ನ ಫೋನಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ನೋಡು. 0 ಬ್ಯಾಲೆನ್ಸು. ಹೌದಾ? ಅರ್ಜೆಂಟಾಗಿ ಅವನ ಅಕೌಂಟ್ಗೆ 25 ರೂಪಾಯಿ ಹಾಕು. ಹಾಕ್ತೆ ಡಾಕ್ಟ್ರೆ.